Okay, fine, students. Let us continue with the Dr. B.R. Ambedkar's political contributions related to social justice and the caste and untouchability in this section. What is social justice according to Dr. B.R. Ambedkar? Ambedkar was the first major theoretician in India who argued that consideration for the disadvantaged should be the constitutive basis of a state if the state is committed to the upholding of rights. ಇವರು ಒಂದು ಸೈದ್ಧಾಂತಿಕ ವಿಚಾರವಾದಿಯಾಗಿರ್ತಾರೆ. ಅಂಬೇಡ್ಕರ್ ಅವರು ಮೊಟ್ಟಮೊದಲನೆಯ ಸೈದ್ಧಾಂತಿಕ ಸೈದ್ಧಾಂತಿಯೇಷನ್ ಅಂತಲೂ ನಾವು ಸೈದ್ಧಾಂತಿಕರು ಅಂತಲೂ ಹೇಳ್ಬೋದು. ಇವ್ರ ಪ್ರಕಾರ ತುಂಬ ಡಿಸಡ್ವಾಂಟೇಜಸ್ ಯಾವುದರಿಂದ ಆಗುತ್ತೆ ಅಂತ ಹೇಳಿದ್ರೆ ರಾಜ್ಯದ ಮೇಲೆ, ಅಂದರೆ ಎಸ್ಪೆಷಲಿ ಇಫ್ ದ ಸ್ಟೇಟ್ ಈಸ್ ಕಮಿಟೆಡ್ ಟು ದಿ ಅಪ್ಹೋಲ್ಡಿಂಗ್ ಆಫ್ ದ ರೈಟ್ಸ್, ತುಂಬ ಹಕ್ಕುಗಳು ರಾಜ್ಯಕ್ಕೆ ಕೊಟ್ಟಾಗ. ಹಾಗಾಗಿ ಇವರು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನು ಇವರು ಡೆವಲಪ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಸಂಬಂಧಗಳು ಯಾವುದನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ರಿಲೇಷನ್ಸ್ ಬಿಟ್ವೀನ್ ಮೆನ್ ಆರ್ ನಾಟ್ ಡಿಫೈನ್ಡ್ ಬೈ ದೇರ್ ಕಾಸ್ಟ್, ಕ್ಲಾಸ್ ಆರ್ ದ ರಿಲಿಜಿಯನ್. ಸೊ ಸಂಬಂಧಗಳನ್ನು ಅವರ ಜಾತಿಯ ಆಗಲಿ ಅವರ ವರ್ಗ ಆಗಲಿ ಆ್ಯಂಡ್ ಧರ್ಮದ ಆಧಾರದ ಮೇಲೆ ಕನ್ಸಿಡರ್ ಮಾಡಬಾರ್ದು ಅಂತಲೂ ಹೇಳ್ತಾರೆ. ಅಕಾರ್ಡಿಂಗ್ ಟು ಹಿಮ್, ಸ್ಟ್ರೆಂತ್ ಆಫ್ ಎ ಸೊಸೈಟಿ ಡಿಪೆಂಡ್ಸ್ ಅಪಾನ್ ದ ಪ್ರೆಸೆನ್ಸ್ ಆಫ್ ಪಾಯಿಂಟ್ಸ್ ಆಫ್ ಕಾಂಟ್ಯಾಕ್ಟ್ಸ್, possibilities of interaction between different groups that exist it. His use of term social justice is the one that advocated the organization of society on the principles of equality, liberty and justice, which in turn necessitates the preferential treatment for the weaker sections of the society. ಯಾವುದ್ರ ಮೇಲೆ ನಿಂತಿರುತ್ತೆ ಸ್ಟ್ರೆಂತ್ ಆಫ್ ದ ಸೊಸೈಟಿ ಅಂತ ಹೇಳಿದ್ರೆ, ಆನ್ ದ ಬೇಸಿಸ್ ಆಫ್ ದ ಪ್ರೆಸೆನ್ಸ್ ಪಾಯಿಂಟ್ಸ್, ಕಾಂಟ್ಯಾಕ್ಟ್ಸ್ ಇರ್ಬೋದು, ಪಾಸಿಬಿಲಿಟೀಸ್ನ ನೀವು ಅಂದರೆ ಯಾವ ರೀತಿ ಇಂಟ್ರಾಕ್ಷನ್ಸ್ ಮಾಡ್ತೀರಾ ಬೇರೆ ಬೇರೆ ವರ್ಗಗಳದ್ದು ಅಥವಾ ಗುಂಪುಗಳ ಜೊತೆ, ಅದರ ಮೇಲೆ ನಿಮ್ಮ ಒಂದು ಸ್ಟ್ರೆಂತ್ ಅನ್ನೋದು ನಿಂತಿರುತ್ತೆ ಅಥವಾ ಅವಲಂಬನೆಗೊಂಡಿರುತ್ತೆ. ಅದಾದಮೇಲೆ ಅವರು ಹೇಳ್ತಾರೆ, ಈ ಪ್ರಿನ್ಸಿಪಲ್ಸ್ ಅನ್ನೋದು ಏನಿರುತ್ತೆ, ಈಕ್ವಾಲಿಟಿ ಇರ್ಬೋದು, ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಅದರ ಮೇಲೇನೂ ಸಹ ನಾವು ಅಂದರೆ ಅದರ ಟ್ರೀಟ್ಮೆಂಟ್ನ ನೀವು ಹೇಗೆ ಮಾಡ್ತೀರಾ ಅದ್ರ ಮೇಲೇನೂ ಸಹ ನಾವು ಇದನ್ನು ನೋಡ್ತಾ ಹೋಗ್ತೀವಿ ಅಂತ ಅವರು ಹೇಳ್ತಾರೆ. ಅಂಬೇಡ್ಕರ್ ವಾಂಟೆಡ್ ಟು reorganize the society on equality and rationality. Therefore, opposed the caste-based and social structure which he thought was characterized by graded inequalities. ಇವರು ಜಾತಿಯ ಆಧಾರದ ಮೇಲೆ ಸಮಾನತೆಯನ್ನು ಮಾಡೋದು ಒಪ್ಪೋದಿಲ್ಲ. ಸೊ ಅವ್ರಿಗೆ ಈಕ್ವಾಲಿಟಿ ಮತ್ತು ರ್ಯಾಷನಾಲಿಟಿ ಮೇಲೆ ತರ್ಕಬದ್ಧವಾಗಿರತಕ್ಕಂಥ ಒಂದು ವೈಚಾರಿಕತೆಯನ್ನು ಅವರು ಹೊಂದಿರ್ತಾರೆ ಸಮಾಜದಲ್ಲಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಇರತಕ್ಕಂಥ ಎಲ್ಲ ಅಸಮಾನತೆಯನ್ನು ಹೋಗಲಾಡಿಸತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಸೊ ಈ ಅಪೋಸಿಟ್ ದ ಕ್ಯಾಸ್ಟ್ ಬೇಸ್ಡ್ ಅಂಡ್ ದ ಸೋಷಿಯಲ್ ಸ್ಟ್ರಕ್ಚರ್, ನಮ್ಮಲ್ಲಿರತಕ್ಕಂಥ ಸಾಮಾಜಿಕ ರಚನೆ ಏನಿದೆ ಅದು ಜಾತಿಯ ಆಧಾರದ ಮೇಲೆ ನಿಂತಿರುತ್ತೆ, ಅದನ್ನು ಸಂಪೂರ್ಣವಾಗಿ ಅವರು ವಿರೋಧ ಮಾಡ್ತಾರೆ. ದ ಹಿಂದೂ ಸೊಸೈಟಿ ಇನ್ ಕಾಮನ್ ವಾಸ್ ಕಂಪೋಸ್ಡ್ ಆಫ್ 4 ಕ್ಲಾಸಸ್. ನಮ್ಮಲ್ಲಿರತಕ್ಕಂಥ ಭಾರತದ ಒಂದು ಸಮಾಜ ಅಥವಾ ಹಿಂದೂ ಸಮಾಜ ಒಟ್ಟು 4 ವರ್ಣಗಳ ಮೇಲೆ ನಿಂತಿರುತ್ತೆ. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. These classes become an enclosed unit called caste and brought with it unequal distribution of benefits and privileges. ಹಾಗಾಗಿ ಇವರು ಏನು ಮಾಡ್ತಾರೆ, ಹಿ ಈಸ್ ಎ ಸ್ಟ್ರಾಂಚ್ ಬಿಲೀವರ್, ದೃಢವಾದ ಒಂದು ನಿರ್ಣಯವನ್ನು ಅಥವಾ ನಂಬಿಕೆಯನ್ನು ಇಟ್ಟಿದ್ರು ಇವರು. ಒಂದು ವೇಳೆ ಸಮಾಜದಲ್ಲಿ ಯಾವುದೇ ಕಾರಣಕ್ಕಾದರೂ ಈ ಸಮಾನತೆ ಮತ್ತು ಭಾವೈಕ್ಯತೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಜಾತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆಯನ್ನು ಮಾಡಬೇಕು, ಯಾವುದೇ ಕಾರಣಕ್ಕೂ ತಾರತಮ್ಯಗಳನ್ನು ಮಾಡಬಾರ್ದು. ಆ್ಯಂಡ್ ಹಿ ಈಸ್ ಡಿಸೈಡೆಡ್ ಟು ಗಿವ್ ಹಿಸ್ ಲೈಫ್ ಟು ಫೈಟ್ ಬ್ಯಾಟಲ್ ಅಗೇನ್ಸ್ಟ್ ದಿಸ್ ಸಿಸ್ಟಮ್. ಇಡೀ ಜೀವನವನ್ನು ಅವರು ಇದನ್ನು ವಿರುದ್ಧವಾಗಿ ಹೋರಾಟವನ್ನು ಮಾಡೋದ್ರಲ್ಲಿ ಅವರು ಕಳೀತಾ ಹೋಗ್ತಾರೆ. ದೇರ್ ವಾಸ್ ಅಕಾರ್ಡಿಂಗ್ ಟು ಅಂಬೇಡ್ಕರ್ ಎ ಕ್ಲೋಸ್ ರಿಲೇಷನ್ ಬಿಟ್ವೀನ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಅನ್ಟಚಬಿಲಿಟಿ. ಸೊ ಅಂಬೇಡ್ಕರ್ ಅವರಿಗೆ ತುಂಬ ಸಂಪೂರ್ಣವಾದಂತಹ ಜಾತಿ ಸಿಸ್ಟಮ್ ಅನ್ನೋದು ಏನಿತ್ತು ನಮ್ಮಲ್ಲಿ ಮತ್ತು ಅನ್ಟಚಬಿಲಿಟಿನಲ್ಲಿ ಅವ್ರು ಏನು ಮಾಡ್ತಾರೆ, ಈ ಫೈನ್ಸ್ ಎಟ್ ಕ್ಲೋಸ್ ರಿಲೇಷನ್, ಕ್ಯಾಸ್ಟ್ ಸಿಸ್ಟಮು ಮತ್ತು ಅನ್ಟಚಬಿಲಿಟಿ, ಇದು ಸಂಪೂರ್ಣವಾಗಿ ಅವರು ವಿರೋಧ ಮಾಡ್ತಾರೆ ಇದನ್ನು. ಇಟ್ ವಾಸ್ ದೇರ್ ಫಾರ್ ನಾಟ್ ಪಾಸಿಬಲ್ ಟು ಅಬಾಲಿಷ್ ದ ಒನ್ ವಿತೌಟ್ ಅಬಾಲಿಷಿಂಗ್ ದಿ ಅದರ್. ಅನ್ಟಚಬಿಲಿಟಿಯನ್ನು ನೀವು ತೆಗೆದು ಹಾಕಬೇಕು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು, ನಿಷೇಧ ಮಾಡಬೇಕು ಅಂತ ಹೇಳಿದ್ರೆ ಇಡೀ ಜಾತಿ ಸಿಸ್ಟಮನ್ನೇ ನೀವು ಅದನ್ನು ತೆಗೆದು ಹಾಕಬೇಕೇ ವಿನಃ ಅಸ್ಪೃಶ್ಯತೆಯನ್ನು ತೆಗೆದುಹಾಕಿ ಜಾತಿಯನ್ನು ಇಟ್ಕೊಳ್ತೀನಿ ಅಂದರೆ ಅದು ಸಾಧ್ಯ ಆಗದೇ ಇರತಕ್ಕಂಥ ಒಂದು ಮಾತು. ಇಟ್ ವಾಸ್ ದೇರ್ ಫಾರ್ ನಾಟ್ ಪಾಸಿಬಲ್ ಟು ಅಬಲಿಷ್ ಒನ್ ವಿತೌಟ್ ಅಬಲಿಷಿಂಗ್ ದಿ ಅದರ್. He opined that the two stand together and fall together. He also said, ಅವರು ಮತ್ತೊಂದನ್ನು ಹೇಳ್ತಾರೆ, ಎರಡು ಒಟ್ಟಿಗೆ ಬರುತ್ತೆ,
ಬುಟ್ಟಿಗೆ ಬಿದ್ದರೆ ಅದೂ ಸಹ ಬೀಳಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇವತ್ತಿಗೂ ಸಹ ನಾವು ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಆಗ್ತಾನೂ ಇಲ್ಲ. ಅದೇ ರೀತಿಯಾಗಿ ಹಿ ದೇರ್ ಫಾರ್ ಫೇವರ್ಡ್ ದ ಅಬಾಲಿಷನ್ ಆಫ್ ದ ಕ್ಯಾಸ್ಟ್ ಸಿಸ್ಟಮ್ ಅಂಡ್ ರಿಆರ್ಗನೈಸೇಷನ್ ಆಫ್ ಸೊಸೈಟಿ ಆನ್ ದ ಬೇಸಿಸ್ ಆನ್ ಇಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಓನ್ಲಿ ದ ಸೋಷಿಯಲ್ ಜಸ್ಟಿಸ್ ಕುಡ್ ಬಿ ಅಚೀವ್ಡ್. ಒಂದು ವೇಳೆ ನೀವು ಎಲ್ಲಿವರೆಗೂ ಸಮಾಜದಲ್ಲಿ ನೀವು ಜಾತಿ ಸಿಸ್ಟಮನ್ನು ನಿರ್ಮೂಲನೆ ಮಾಡೋದಿಲ್ವೋ ಅಲ್ಲಿಯವರೆಗೂ ಸಹ ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿರತಕ್ಕಂಥ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭಾವೈಕ್ಯತೆಯನ್ನು ಸಾಮಾಜಿಕದ ಒಂದು ಭಾವೈಕ್ಯತೆಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಜಸ್ಟ್ ವಾಂಟೆಡ್ ಟು ಅಬಾಲಿಷ್ ದ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ರಿಆರ್ಗನೈಸ್ ದ ಎಂಟೈರ್ ಸೊಸೈಟಿ. ಈ ಕ್ಯಾಸ್ಟ್ ಸಿಸ್ಟಮ್ನ ಬಿಟ್ಬಿಡಬೇಕು ಅಂತಲೇ ಅವರು ಹೇಳ್ತಾರೆ. There was, according to Ambedkar, a close relation between caste system and untouchability. And fine, I think I have completed this. Yeah. After several movements and struggles of Ambedkar to abolish the evil of untouchability, laws were incorporated in the Indian Constitution to commemorate the greatest oppression faced by the untouchables. ಇಷ್ಟೆಲ್ಲನೂ ಆದಮೇಲೆ ಏನಾಗುತ್ತೆ, ನಾವು ಸಂವಿಧಾನದಲ್ಲಿ ನೋಡ್ತಾ ಹೋಗ್ತೀವಿ ಬಹಳಷ್ಟು ವ್ಯತ್ಯಾಸಗಳನ್ನು. ಆದರೆ ಯಾವ ರೀತಿ ನಾವು ತೆಗೆದು ಹಾಕಬೇಕು, ಜಾತಿಯ ನಿರ್ಮೂಲನೆಗೆ ಎಷ್ಟೆಲ್ಲ ಅವರು ಏನು ಹೇಳ್ತಾರೆ, ಈ ಹ್ಯಾಸ್ ಸ್ಟ್ರಗಲ್ಡ್ ಎ ಲಾಟ್. So to come out of this or to remove this evil of the untouchability. Article 17 of the Indian Constitution abolished untouchability and declared it as a punishable act. ಇವತ್ತಿಗೂ ಸಹ ನಾವು ಹೇಳ್ತಾ ಇರ್ತೀವಿ, ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಅಂದರೆ ಅಸ್ಪೃಶ್ಯತೆಯನ್ನು ನಾವು ಮಾಡೋ ಹಾಗಿಲ್ಲ. ಒಂದು ವೇಳೆ ಆ ಥರ ಯಾರಾದರೂ ಪ್ರಾಕ್ಟೀಸಸ್ನ ಮಾಡ್ತಿದ್ರೆ ಅದಕ್ಕೆ ಪನಿಷ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಅಂತ ನಾವು ಹೇಳ್ತೀವಿ. According to this, no one can restrict the Dalits or Harijans from entering the temples. ಇದರ ಪ್ರಕಾರ ಆರ್ಟಿಕಲ್ 17 ವಿಧಿ 17ನೇ ಪ್ರಕಾರ ಯಾರೂ ಸಹ ಟೆಂಪಲ್ಸ್ಗೆ ಅಸ್ಪೃಶ್ಯರುನ ಅಂತ ಹೇಳಿ ಅವ್ರನ್ನ ಹೊರಗಡೆ ನಿಲ್ಲಿಸೋದಾಗಲಿ, ಇಲ್ಲಿ ಓಡಾಡಬೇಡಿ ಅಂತ ಹೇಳೋದಾಗಲಿ ಈ ರೀತಿ ಮಾಡೋ ಹಾಗೆ ಇಲ್ಲ. ಆಲ್ ಶುಡ್ ಬಿ ಟ್ರೀಟೆಡ್ ವೆರಿ ಈಕ್ವಲಿ ಅನ್ನೋದು ನಾವು ಇವಾಗ ನಮ್ಮ ಸಂವಿಧಾನದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. The Constitution also provides reservation to these class by virtue of Article 15, 4 and 29 to read with Article 341 of the Indian Constitution. The theory of state socialism in India has developed by Dr. B.R. Ambedkar. He submitted a memorandum entitled as a State and Minorities in the Constituent Assembly on behalf of All India Scheduled Caste Federation in the year 1946. ಸೊ ಇವರು ಒಂದು ಮೆಮೊರಂಡಮ್ನ ಕೊಡ್ತಾರೆ, ಸ್ಟೇಟ್ ಇಂದ ಮೈನಾರಿಟೀಸ್ ಅಂತ ಹೇಳಿಬಿಟ್ಟು. ಯಾರ ಪರವಾಗಿರುತ್ತೆ ಅದು ಅಂತ ಹೇಳಿದ್ರೆ ಈ ಶೆಡ್ಯೂಲ್ ಕಾಸ್ಟ್ನ ಪರವಾಗಿ, ಶೆಡ್ಯೂಲ್ ಕಾಸ್ಟ್ನ ಪರವಾಗಿ ಅದು ಇರುತ್ತೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ಎನಿ ಪ್ರಿವಿಲೇಜ್ ಆರ್ ಎಕ್ಸ್ಟ್ರಾ ಪ್ರಿವಿಲೇಜ್ ಅರೈಸಿಂಗ್ ಔಟ್ ಆಫ್ ಎನಿ ರ್ಯಾಂಕ್, ಬರ್ತ್, ಕ್ಯಾಸ್ಟ್ ಆರ್ ಎ ಸಬ್ ಕ್ಯಾಸ್ಟ್ ಶುಡ್ ಬಿ ಅಬಾಲಿಸ್ಡ್ ಇನ್ ಆರ್ಡರ್ ಟು ಅಚೀವ್ ಸೋಷಿಯಲ್ ಡೆಮೋಕ್ರಸಿ. ಸಾಮಾಜಿಕ ಪ್ರಜಾಪ್ರಭುತ್ವನ ನೀವು ಕಾಣಬೇಕು ಅಂತ ಹೇಳಿದ್ರೆ ಅದರಲ್ಲಿ ಬರತಕ್ಕಂಥ ಯಾವುದೇ ಜಾತಿ ಆಧಾರದ ಮೇಲೆ ಬರತಕ್ಕಂಥ ಉಪಜಾತಿ ಇರ್ಬೋದು, ಜಾತಿ ಎಲ್ಲವನ್ನೂ ಸಹ ನೀವು ಅಬಾಲಿಷ್ ಮಾಡಬೇಕು ಅಂತ ಅವರು ಹೇಳ್ತಾರೆ. ಅಂಬೇಡ್ಕರ್ಸ್ ಕಾನ್ಸೆಪ್ಟ್ ಆಫ್ ಸ್ಟೇಟ್ ಸೋಷಿಯಲಿಸಮ್ ಇಸ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಯಾವುದರ ಆಧಾರದ ಮೇಲೆ ನಿಂತಿದೆ ಅಂತ ಹೇಳಿದ್ರೆ, ಸ್ಟೇಟ್ ಓನರ್ಶಿಪ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಕೀ ಇಂಡಸ್ಟ್ರೀಸ್ ಟು ಮೀಟ್ ದ ಡಿಮ್ಯಾಂಡ್ ಆಫ್ ಪೂವರರ್ ಸ್ಟಾಟಾ ಆಫ್ ದ ಸೊಸೈಟಿ, ಮೇಂಟೆನೆನ್ಸ್ ಆಫ್ ಪ್ರೊಡಕ್ಟಿವ್ ರಿಸೋರ್ಸಸ್ ಬೈ ದ ಸ್ಟೇಟ್, a just distribution of common produce among the different people without any distinction within caste or the creed. Students, I don't think so that I need to ನಾನು ನಿಮಗೆಲ್ಲನೂ ಇವಾಗ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಿಮಗೆ ಅಂಬೇಡ್ಕರ್ ಬಗ್ಗೆ ನಾವು ಬಹಳಷ್ಟು ನನಗಿಂತ ಚೆನ್ನಾಗಿ ಮತ್ತಷ್ಟು ನೀವು ತಿಳ್ಕೊಂಡಿರ್ತೀರ. ಹಾಗಾಗಿ ಐ ಆಮ್ ನಾಟ್ ಟೀಚಿಂಗ್ ಯು ಆಲ್ ಇನ್ ಕನ್ನಡ. ಐ ಆಮ್ ಜಸ್ಟ್ ರೀಡಿಂಗ್ ವಾಟ್ ಎವರ್ ಇಟ್ ಹ್ಯಾಸ್ ಬಿನ್ ಗಿವನ್, ಐ ಹ್ಯಾವ್ ಗಿವನ್ ಹಿಯರ್. ನಾನು ಏನು ಕೊಟ್ಟಿದ್ದೀನಿ ಅದನ್ನು ಓದ್ತಾ ಇರ್ತೀನಿ. ನಿಧಾನಕ್ಕೆ ಹೇಳ್ತಾ ಇರೋದ್ರಿಂದ ತುಂಬ ಸುಲಭವಾದಂತಹ ಭಾಷೆನಲ್ಲೂ ಇರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥನೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. The aims and objectives of his state socialism are to remove the extreme inequalities and evil caste system from the society. The concept of state socialism is based on the principles of injustice. ಯಾವುದರ ಮೇಲೆ ಇದು ನಿಂತಿರುತ್ತೆ ಅಂತ ಹೇಳಿದ್ರೆ, ಇದು ನಿಂತಿರೋದು ನ್ಯಾಯದ ಆಧಾರದ ಮೇಲೆ ಇದು ನಿಂತಿರುತ್ತೆ. ಜಾತಿ ಮತ್ತು ಅನ್ಟಚಬಿಲಿಟಿ, ಜಾತಿ ಮತ್ತು ಅಸ್ಪೃಶ್ಯತೆ. 16ನೇ ಒಂದು ಶತಮಾನದಲ್ಲಿ the word caste was derived from the Spanish and the Portuguese word casta,
ವಿಚ್ ಮೀನ್ಸ್ ರೇಸ್ ಆರ್ ದ ಲೀನಿಯೇಜ್. ಇದನ್ನು ಪೋರ್ಚುಗೀಸ್ ಅಥವಾ ಸ್ಪ್ಯಾನಿಷ್ ಭಾಷೆಯಿಂದ ನಾವು ಇದನ್ನು ಆರಿಸ್ಕೊಂಡಿದ್ದೀವಿ. ಅದರ ಅರ್ಥ ರೇಸ್. ಓಕೆ, ವರ್ಣೀಯ ಅಂತ ಹೇಳ್ತೀವಿ. ವರ್ಣೀಯ ಕಲರ್ ಬೇಸಸ್ ಮೇಲೆ ಇದು ಮಾಡ್ಕೊಂಡಿರತಕ್ಕಂಥದ್ದು. ಕ್ಯಾಸ್ಟ್ ಸಿಸ್ಟಮ್ ಈಸ್ ಅನ್ ಎಕ್ಸಾಂಪಲ್ ಆಫ್ ದ ರಿಜಿಡ್ ಸೋಷಿಯಲ್ ಇನ್ಇಕ್ವಾಲಿಟಿ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ಸೋಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಸಿಸ್ಟಮ್ ಆಫ್ ವ್ಯಾಲ್ಯೂಸ್. ಈ ಜಾತಿ ವ್ಯವಸ್ಥೆ ಅನ್ನೋದು ನಮ್ಮ ಸಾಮಾಜಿಕ ಅಸಮಾನತೆಯನ್ನು, ರಿಜಿಡ್ ಆಗಿರತಕ್ಕಂಥ ಸಾಮಾಜಿಕ ಅಸಮಾನತೆಯನ್ನು ನಾವು ನಮ್ಮ ಸಮಾಜದ ಒಂದು ಸಂಸ್ಥೆಗಳಲ್ಲಿ ಇದನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನು ವ್ಯವಸ್ಥಿತವಾಗಿ ನಾವು ರೂಪಿಸ್ಕೊಂಡ್ಬಿಟ್ಟಿದ್ದೀವಿ. ಜಾತಿ ಅನ್ನತಕ್ಕಂಥದ್ದನ್ನು ಎಷ್ಟು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಟ್ ಈಸ್ ಇಂಪಾಸಿಬಲ್ ಟು ಇಮ್ಯಾಜಿನ್ ದಟ್ ಹೌ ದ ಎಂಟೈರ್ ಕ್ಯಾಸ್ಟ್ ಇರ್ಬೋದು, ಅದರಲ್ಲಿ ಬರತಕ್ಕಂಥ ಪ್ರಾಕ್ಟೀಸಸ್ ಸಪ್ರೇಟು, ಅಲ್ಲಿ ಬರೋ ಕಲ್ಚರ್ ಸಪ್ರೇಟು, ಟ್ರೆಡಿಷನ್ಸ್ ಆರ್ ಡಿಫ್ರೆಂಟ್. ಐ ಡೋಂಟ್ ನೋ ಹೌ ಸಿಸ್ಟಮ್ಯಾಟಿಕಲಿ ಆಲ್ ದೀಸ್ ಥಿಂಗ್ಸ್ ಆರ್ ಟೋಟಲಿ ಅಪ್ಲೋಡೆಡ್ ಇನ್ ದ caste. Okay, we come across thousands, lakhs together caste in India. Everywhere you go, everywhere you find the same thing but in the different names. That's it. He experienced caste discrimination right from the childhood. That's why he raises the issues related to untouchability. ಸೊ ಒಂದಂತೂ ನಮಗೆ ಅನಿಸ್ತಾ ಹೋಗುತ್ತೆ, ಯಾರಿಗೆ ಯಾವುದರ ಅನುಭವ ಆಗಿರುತ್ತೋ ಅದರ ಆಧಾರದ ಮೇಲೆ ನಮಗೆ ಅನುಭವ ಆಗಿರುತ್ತೆ. ಒಂದು ವೇಳೆ ಅದು ಉತ್ತಮವಾಗಿರತಕ್ಕಂಥ ಅನುಭವ ಆದರೆ ಯಾರೂ ಪ್ರೊಟೆಸ್ಟ್ ಮಾಡೋದಿಲ್ಲ. When do we raise our voice? When we struggle, when we face the situation, when we are totally felt ತುಂಬ ಪೇನ್ಫುಲ್ ಆಗಿದೆ ಅಂದಾಗ. ಸೊ ದ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಅಂಬೇಡ್ಕರ್ ಆಲ್ಸೋ. ಹಾಗಾಗಿ ಅವ್ರ ವಾಯ್ಸ್ನ ರೈಸ್ ಮಾಡ್ತಾರೆ. ಬಹಳಷ್ಟು ಇಶ್ಯೂಸ್ನ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತಾರೆ. Ambedkar's understanding of the caste and the caste system underwent certain significant changes over time. ಸೊ ಜಾತಿ ಮತ್ತು ಜಾತಿ ಪದ್ಧತಿ ಅನ್ನೋದು ಬಹಳಷ್ಟು ಮಹತ್ವವಾಗಿರತಕ್ಕಂಥ ಬದಲಾವಣೆಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಒನ್ಸ್ ಎ ಕ್ಯಾಸ್ಟ್ ಕ್ಲೋಸ್ ಇಟ್ಸ್ ಬೌಂಡ್ರೀಸ್, ಅದರ್ ಕ್ಯಾಸ್ಟ್ ಟು ಫಾಲೋಡ್ ಸ್ಯೂಟ್. ಸೊ ಒಂದು ಸರಿ ಜಾತಿ ಅನ್ನತಕ್ಕಂಥದ್ದು ಇದು ತನ್ನ ಬೌಂಡ್ರೀಸ್ನ ಕ್ಲೋಸ್ ಮಾಡಿದ್ರೆ ಬೇರೆ ಜಾತಿಗಳು ಸಹ ಅದನ್ನೇ ಫಾಲೋ ಮಾಡಬಹುದು. ದ ಬ್ರಾಹ್ಮಿನ್ಸ್ ಕ್ಲೋಸಿಂಗ್ ದೆಮ್ಸೆಲ್ಸ್ ಸೋಷಿಯಲಿ ಫಸ್ಟ್ ಗೇವ್ ರೈಸ್ ಟು ಕ್ಯಾಸ್ಟ್. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬ್ರಾಹ್ಮಿನ್ಸ್ ಏನು ಮಾಡ್ತಾರೆ, ಅವರು ಅವಶಿಷ್ಟಕ್ಕೆ ನಮ್ಮದು ಒಂದು ಇಷ್ಟು ಇದೆ ಅಂದರೆ ದೇ ಹ್ಯಾವ್ ಫಿಕ್ಸ್ ದೇರ್ ಓನ್ ಬೌಂಡ್ರೀಸ್. ಅವಾಗ ಏನಾಗುತ್ತೆ, ಬೇರೆಯವರು ಸಹ ನಿಮ್ದು ಇಷ್ಟ ಆದರೆ ನಮ್ದು ಇಷ್ಟು ಮಾತ್ರ ಅಂತ ಅವರನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಕ್ಯಾಸ್ಟ್ ಇಟ್ಸ್ ಬೌಂಡ್ರೀಸ್ನ ಅವರೇನೇ ಕ್ಲೋಸ್ ಮಾಡಿಕೊಂಡು ಅದು ಬೇರೆಯವರಿಗೂ ಸಹ ಅದು ಅವಕಾಶವನ್ನು ಮಾಡಿಕೊಡ್ತಾ ಹೋಗುತ್ತೆ. ಹಿ ಆಲ್ಸೋ ಫೌಂಡ್ ದಟ್ ಕ್ಯಾಸ್ಟ್ ನೇಮ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಕಂಟಿನ್ಯೂಡ್ ರಿಪ್ರೊಡಕ್ಷನ್ ಆಫ್ ದ ಕಾಸ್ಟ್. ಅದು ಅವ್ರಿಗೆ ಇನ್ನೊಂದು ಏನು ಗೊತ್ತಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಮುಂದೆ ಏನೆಲ್ಲ ಮಕ್ಕಳು ಹುಟ್ಟುತ್ತಾ ಹೋಗ್ತಾರೆ, ರಿಪ್ರೊಡಕ್ಷನ್ ಅಂದರೆ ಅದೇನೇ ಅರ್ಥ. ಇಲ್ಲಿ ಅವರಿಗೆ ಜಾತಿ ಆಧಾರದ ಮೇಲೇ ಅವರಿಗೆ ಅವರ ಸ್ಟೇಟಸ್, ದ ಕ್ಯಾಸ್ಟ್ ಇಸ್ ದ ಒನ್ ವಿಚ್ ಆಲ್ಸೋ ಗಿವ್ಸ್ ದ ಸ್ಟೇಟಸ್ ಫಾರ್ ದ ಇಂಡಿವಿಜುವಲ್ ಇನ್ ಇಂಡಿಯಾ. ಹವೆವರ್ ರಿಚ್ ಯು ಆರ್, ವಿಚ್ ಎವರ್ ದ ಪೊಸಿಷನ್ ಯು ಆಕ್ಯುಪೈ, ಯಾವುದೇ ಒಂದು ನೀವು ಪೊಸಿಷನ್ಗೆ ಹೋಗಿ ಭಾರತದಲ್ಲಿ ಎಷ್ಟೇ ನೀವು ಉತ್ತಮ ಸ್ಥಿತಿನಲ್ಲಿರಿ, ಆದರೂ ಅವರಿಗೆ ಹೇಳತಕ್ಕಂಥದ್ದು ಹ್ಯಾಸ್ ಬಾರ್ನ್ ಇನ್ ದಿಸ್ ಕ್ಯಾಸ್ಟ್, ದಟ್ಸ್ ಇಟ್, ಮುಗೀತು. ಅವನಾ ಈ ಜಾತಿ, ಆಕೆಯಾ ಈ ಜಾತಿ, ಹೌದಾ ಹೋಯಿತು ಅಲ್ಲಿಗೆ. ಅವನು ಏನೇ ತ್ಯಾಗವನ್ನು ಮಾಡಿರಲಿ, ಎಷ್ಟೇ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಇರಲಿ, ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ, ಎಲ್ಲ ಕೊಚ್ಚಿ ಹೋಯಿತು. ಇವತ್ತಿಗೂ ಇದರಲ್ಲಿ ನಾವು ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. He felt that evils such as sati, child marriage and prohibition of widow marriages were its inevitable outcomes. ಇವೆಲ್ಲ ಸತಿ ಸಿಸ್ಟಮ್ ಇರ್ಬೋದು, ಚೈಲ್ಡ್ ಮ್ಯಾರೇಜು, ವಿಡೋ ಮ್ಯಾರೇಜಸ್ಸು, ಇವೆಲ್ಲನೂ ಸಹ ಸ್ಟ್ರಗಲ್ನ ಮಾಡಿದ್ದಕ್ಕೆ ಬಂದಂತಹ ಒಂದು ನಮ್ಮಲ್ಲಿದ್ದಂಥದ್ದು ಸತಿ ಸಿಸ್ಟಮ್. ವಾಟ್ ಈಸ್ ಸತಿ ಸಿಸ್ಟಮ್? ವಿ ಫೆಲ್ಟ್ ದಟ್ ಟುಡೇ ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ಟೋಟಲಿ ಅನ್ಎಥಿಕಲ್. ಗಂಡ ಸತ್ತಾದರೆ ಹೆಂಡ್ತಿನೂ ಸಾಯಬೇಕು, ಮಕ್ಕಳಲ್ಲಿ ಮದುವೆ ಮಾಡಬೇಕು, ಯಾವುದೇ ಕಾರಣಕ್ಕೂ ವಿಧವೆ ಮರುಮದುವೆಯನ್ನು ಮಾಡ್ಕೊಳ್ಳೋ ಹಾಗೆ ಇಲ್ಲ. ಕಾರಣ ಏನು? ಇವೆಲ್ಲ ಜಾತಿಯಿಂದ ಬಂದಿರತಕ್ಕಂಥ ಇಶ್ಯೂಸ್ ಏನೇನೆ, ಬೇರೇನೂ ಅಲ್ಲ. ಇವತ್ತಿಗೆ ನಾವು ಕಾಣ್ತಿಲ್ವ ಚೈಲ್ಡ್ ಮ್ಯಾರೇಜಸ್ಸು? ದ ಮಿನಿಟ್ ದ ಕೋವಿಡ್ ಎರಾ ಹ್ಯಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ, ಚೈಲ್ಡ್ ಮ್ಯಾರೇಜಸ್ ಆರ್ ಇನ್ಕ್ರೀಸಿಂಗ್ ಲೈಕ್ ಎನಿಥಿಂಗ್. ಇಟ್ಸ್ ಬೂಮಿಂಗ್ ಅಂತ ಹೇಳ್ತಾರೆ, ಒಂದು ಬೂಮ್ ಆಗ್ತಿದೆ. ಹಾಗೆ ಸತಿ ಸಿಸ್ಟಮ್ ಇಲ್ವಾ? ಕಾಣ್ತೀವಿ ಇವತ್ತಿಗೂ ಕೆಲವೊಂದು ಕಡೆ. ಆದರೆ ಯಾವುದೂ ಸಹ ನಮಗೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಆದರೆ ಊಹಾಪೋಹಗಳು ಇವತ್ತಿಗೂ ಸಹ ನಿಂತಿಲ್ಲ. ವಿಧವೆಯರಿಗೆ ಮದುವೆಯನ್ನು ಮಾಡ್ಕೊಳ್ಬಾರ್ದು. ದ ಟುಡೇ ದಿಸ್ ಥಿಂಗ್ ಹ್ಯಾಸ್ ಬಿನ್ ಟೋಟಲಿ ಚೇಂಜ್ಡ್. ಅಫ್ಕೋರ್ಸ್ ದಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದೇರ್ ಆರ್ ಮೆನಿ ಲೀಡರ್ಸ್ ಹೂ ರೈಸ್ ದೇರ್ ವಾಯ್ಸ್ ಫಾರ್ ದ ಡೌನ್ ಟ್ರಾಡನ್ ಆಫ್ ಇಂಡಿಯಾ, ಬಟ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಎಮಿನೆಂಟ್ ಆಕ್ಷನ್ಸ್ ವರ್ ಟೇಕನ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.
ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳು ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ. ಯಾರಿಗೋಸ್ಕರ? ಈ ಕೆಳವರ್ಗದ ಜಾತಿನಲ್ಲಿ ಹುಟ್ಟಿದವರಿಗೋಸ್ಕರ, ಆ್ಯಂಡ್ ಆಲ್ಸೋ ಫಾರ್ ದೇರ್ ಅಪ್ಲಿಫ್ಟ್ಮೆಂಟ್. Dr. B.R. Ambedkar was impressed enough by the conduct and the humanism of the great social reformers like Buddha, Kabir, and Jyotiba Phule. He declared that untouchables must leave the Hindu culture and accept another religion instead, and he himself embraced Buddhism. ಸೊ ಇವ್ರು ಹೇಳ್ತಾರೆ, ಹಿಂದೂ ಕಲ್ಚರ್ನ ಅಕ್ಸೆಪ್ಟ್ ಮಾಡ್ಕೊಬೇಕು, ಅಟ್ ದ ಸೇಮ್ ಟೈಮ್ ಬೇರೆ ರಿಲಿಜಿಯನ್ನು ಸಹ ಅವ್ರೇನು ಮಾಡಬೇಕು, ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ಅವರು ಸಹ ಬುದ್ಧಿಸಮ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಕ್ರಿಟಿಸೈಸ್ಡ್ ಓಲ್ಡ್ ಲಾ ಬುಕ್ಸ್ ಲೈಕ್ ಮನುಸ್ಮೃತಿ ಆ್ಯಂಡ್ ಅರ್ಥಶಾಸ್ತ್ರ, ವಿಚ್ ಹ್ಯಾಸ್ ಬಿನ್ ರಿಟನ್ ಬೈ ಮನು ಆ್ಯಂಡ್ ಕೌಟಿಲ್ಯ, who showed their inferiority and bitterness towards the suppressed class. ಇವರಿಗೆ ಲಾ ಬುಕ್ಸ್ ಅಂತ ನಾವೇನು ಹೇಳ್ತೀವಿ, ಕೌಟಿಲ್ಯ ಅವ್ರದ್ದಿರ್ಬೋದು, ಮನು ಅವ್ರದ್ದಿರ್ಬೋದು, ಅವ್ರಿಗೆ ಅದು ಸರಿ ಹೋಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಸಹ ಜಾತಿಯ ಆಧಾರದ ಮೇಲೆ ಇಡೀ ವ್ಯವಸ್ಥೆಯಲ್ಲಿ ಆಡಳಿತವನ್ನು ನಡೆಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಆಲ್ಸೋ ಕ್ರಿಟಿಸೈಸ್ ದ ಹೈಯರ್ ಸ್ಟ್ಯಾಂಡರ್ಡ್ ಆಫ್ ಬ್ರಾಹ್ಮಣ್ಸ್ ಹೂ ಆರ್ ಕ್ಯಾಟಗರಿ ಅಬೋವ್ ಆಫ್ ಆಲ್. ಸೊ ಅಲ್ಲಿ ಕ್ರಿಟಿಸೈಸ್ ಮಾಡ್ತಾ ಅವ್ರು ಹೇಳತಕ್ಕಂಥದ್ದು, ಹೈಯರ್ ಸ್ಟ್ಯಾಂಡರ್ಡ್ ಯಾವುದರಲ್ಲೇ ಮಾಡಿದ್ರು ಸಹ ಬ್ರಾಹ್ಮಣರನ್ನು ಮೇಲ್ಗಡೆ ಇಟ್ಟಿರ್ತಕ್ಕಂಥದ್ದು. ಅಲ್ಲಿ ನಾವು ಹೇಳ್ತೀವಲ್ಲ, ಏನಂತ ಹೇಳ್ತೀವಿ, ತಲೆಯಿಂದ ಹುಟ್ಟಿದವನು ಬ್ರಾಹ್ಮಣ ಅಂತ. ಹಾಗೆಯೇ ದ ಬ್ರಾಹ್ಮಣ್ಸ್ ಆರ್ ಸಮ್ಹೌ ರೆಸ್ಪಾನ್ಸಿಬಲ್ ಫಾರ್ ದ ಸೋಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ದಿ ಬ್ಯಾಕ್ವರ್ಡ್ನೆಸ್ ಆಫ್ ಅನ್ಟಚಬಲ್ಸ್. ಬ್ರಾಹ್ಮಣರೇ ಇಲ್ಲೆಲ್ಲನೂ ಸಹ ಅನ್ಟಚಬಲ್ಸು ಅಥವಾ ಬೇರೆ ಯಾವುದೇ ಒಂದು ಶೋಷಣೆ ಇವತ್ತಿನ ದಿನ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬ್ರಾಹ್ಮಣರು ಅಂತ ಹೇಳಿಬಿಟ್ಟು ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಆರ್ಗ್ಯೂಡ್ ದಟ್ ಶೂದ್ರಸ್ ವರ್ ನಾಟ್ dark skinned, but Shudras were also belong to the Kshatriyas class, but due to the defeat in a battle with Vaishta, after which they became their subordinates. ಸೊ ಇವ್ರು ಹೇಳ್ತಾರೆ, ಶೂದ್ರಸ್ ಅವರೊಬ್ಬರೇ ಮಾತ್ರನೇ ಡಾರ್ಕ್ ಸ್ಕಿನ್ಡ್ ಆಗಿಲ್ಲ, ಕಪ್ಪು ವರ್ಣದವರಲ್ಲ, ಆದರೆ ಅವ್ರು ಆಲ್ಸೋ ಬಿಲಾಂಗ್ಸ್ ಟು ದ ಕ್ಷತ್ರಿಯ ಕ್ಲಾಸ್ಗೂ ಅವ್ರು ಸೇರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅವರಲ್ಲಿ ಸೋತು ಬಿಡ್ತಾರೆ ವೈಷ್ಠದಲ್ಲಿ. ಸೊ ಅದಾದ ಮೇಲೆ ಅವ್ರು ಏನು ಮಾಡ್ತಾರೆ, ಅವರಿಗೆ ಅವರು ಕೆಳವರ್ಗಕ್ಕೆ ಅವ್ರನ್ನ ಸೇರಿಸ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಸೇಸ್ ಕ್ಯಾಸ್ಟ್ ಈಸ್ ಎ ಬ್ಯಾರಿಯರ್ ಟು ಸೋಷಿಯಲ್ ಪ್ರೋಗ್ರೆಸ್. ನಿಮಗೆ ಅಡೆತಡೆ ಅಂತ ಆಗ್ತಿರೋದು ಸಾಮಾಜಿಕ ಅಭಿವೃದ್ಧಿನಲ್ಲಿ ಅಂತ ಹೇಳಿದ್ರೆ ಅದು ಜಾತಿ, ಆ್ಯಂಡ್ ವಾಸ್ ಅ ಡೈರೆಕ್ಟ್ ರಿಸಲ್ಟ್ ಆಫ್ ಹಿಂದೂ ಕ್ಯಾಸ್ಟ್ ಸಿಸ್ಟಮ್ ಆಲ್ಸೋ. ಪೊಲಿಟಿಕಲ್ ಡೆಮೋಕ್ರಸಿ ಕೆನಾಟ್ ಲಾಸ್ಟ್ ಅನ್ಲೆಸ್ ದೇರ್ ಲೈಸ್ ಅಟ್ ದ ಬೇಸ್ ಆಫ್ ಇಟ್ ಸೋಷಿಯಲ್ ಡೆಮೋಕ್ರಸಿ. ವಾಟ್ ಡಸ್ ಸೋಷಿಯಲ್ ಡೆಮೋಕ್ರಸಿ ಮೀನ್? It means a way of life which recognizes liberty, equality, and fraternity as the principles of life. Dr. B.R. Ambedkar says this. Ambedkar's initiative for the abolition of the caste system. ಯಾವ ಇನಿಷಿಯೇಟಿವ್ಸ್ನ ಇವರು ಜಾತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ. There are various initiatives taken by him for the course of the memorandum that he submitted jointly with Rao Bahadur K. Srinivasan of the Minority Committee of the Round Table Conference. ಸೊ ಯಾವುದ್ಯಾವುದನ್ನು ಇವರು ಸಲ್ಲಿಸ್ತಾ ಇದ್ದಾರೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಇವರು ಸಲ್ಲಿಸಿದಂತಹ ರಾ ಬಹದ್ದೂರ್ ಕೆ ಶ್ರೀನಿವಾಸನ್ಗೆ ಸಲ್ಲಿಸಿದಾಗ ರಿಪೋರ್ಟನ್ನು ಅಂತ ಹೇಳಿದ್ರೆ, ಈಕ್ವಲ್ ಸಿಟಿಜನ್ಶಿಪ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಡಿಕ್ಲೇರಿಂಗ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆಸ್ ಇಲ್ಲೀಗಲ್, ಫ್ರೀ ಎಂಜಾಯ್ಮೆಂಟ್ ಆಫ್ ಈಕ್ವಲ್ ರೈಟ್ಸ್ ಪ್ರೊಟೆಕ್ಟೆಡ್ ಬೈ ಅಡಿಕ್ವೇಟ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಪ್ರೊಟೆಕ್ಷನ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್, adequate representation to the depressed classes in the legislature. They must have the right to elect their representatives by universal adult franchise, adequate representation in the services. On his return to India in 1923, he founded Bhaiskriti Hitkarini Sabha with a main object of spreading education and improving the economic conditions of the oppressed classes. With the slogan of educate, agitate, organize, the social movement which has been led by Dr. B.R. Ambedkar aimed at annihilation of the caste and the reconstruction of the Indian society on the basis of equality of the human beings. 1927 he led the march at Mahad, Maharashtra to establish the rights of the untouchables to take water from the public Chavdar Lake. ಸೊ 1927 ಅವರು ಒಂದು ಮಾರ್ಚನ್ನು ಮಾಡ್ತಾರೆ ಮಹದ್ಗೆ. ಸೊ ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ಅಸ್ಪೃಶ್ಯರಿಗೆ ತಮ್ಮ ಪಬ್ಲಿಕ್ಕಲ್ಲಿರತಕ್ಕಂಥ ನೀರನ್ನು ಮುಟ್ಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಅವರು
ಚಾದರ್ ಕೆರೆಯ ನೀರನ್ನು ಇವರು ಅಸ್ಪೃಶ್ಯರು ತೆಗೆದುಕೊಳ್ಳೋದಕ್ಕೊಂದು ರೈಟ್ಸನ್ನು ಕೊಡೋದಕ್ಕೆ ಅವರು ಹೋರಾಟವನ್ನು ಮಾಡ್ತಾರೆ. ರೀಕನ್ಸ್ಟ್ರಕ್ಷನ್ ಆಫ್ ದ ಇಂಡಿಯನ್ ಸೊಸೈಟಿ ಆನ್ ದ ಬೇಸಿಸ್ ಆಫ್ ದ ಈಕ್ವಾಲಿಟಿ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದೆ. ಎಜುಕೇಟ್ ಮಾಡಿ ಆರ್ಗನೈಸ್ ಮಾಡಿ ಅನ್ನತಕ್ಕಂಥರ ಮುಖಾಂತರ ದಿಸ್ ಮಾರ್ಕ್ ದ ಬಿಗಿನಿಂಗ್ ಆಫ್ ಆ್ಯಂಟಿ ಕ್ಯಾಸ್ಟ್ ಆ್ಯಂಡ್ ದಿ ಆಂಟಿ ಪ್ರೇಸ್ಟ್ ಮೂಮೆಂಟ್. ಇದೇ ಮೊಟ್ಟ ಮೊದಲನೆಯ ಬಾರಿಗೆ ಆಂಟಿ ಅಂತ ಹೇಳಿದ್ರೆ ಆಂಟಿ ಜಾತಿಗೆ ವಿರೋಧ. ದ ಟೆಂಪಲ್ ಎಂಟ್ರಿ ಮೂಮೆಂಟ್ ಲಾಂಚ್ ಆಗುತ್ತೆ 1930ರಲ್ಲಿ ಅಟ್ ಕಲಾರಾಮ್ ಟೆಂಪಲ್. ಇಟ್ ವಾಸ್ ಅನದರ್ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಇನ್ ದ ಸ್ಟ್ರಗಲ್ ಆಫ್ ಹ್ಯೂಮನ್ ರೈಟ್ಸ್, ಪೊಲಿಟಿಕಲ್ ಆ್ಯಂಡ್ ದ ಸೋಷಿಯಲ್ ಜಸ್ಟಿಸ್. ಮಾನವ ಹಕ್ಕುಗಳು, ರಾಜಕೀಯ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ನಾವು ನೋಡತಕ್ಕಂಥದ್ದು. ಒನ್ ಆಫ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಇನ್ ರೆಸ್ಪೆಕ್ಟ್ ಟು ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ವಿಚ್ ಹ್ಯಾಸ್ ಬಿನ್ ಎನ್ಶ್ರೈನ್ಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಇವರ ಅಪಾರವಾದಂತಹ ಒಂದು ಕೊಡುಗೆಗಳು ಅಂತಲೇ ನಾವು ಹೇಳ್ತೀವಿ. ದಿ ಫಂಡಮೆಂಟಲ್ ರೈಟ್ಸ್ ಪ್ರೊವೈಡೆಡ್ ಫಾರ್ ಫ್ರೀಡಮ್, ಈಕ್ವಾಲಿಟಿ ಆ್ಯಂಡ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಆ್ಯಂಡ್ ರೆಮಿಡೀಸ್ ಟು ಎನ್ಶ್ಯೂರ್ ದ ಎವಲ್ಯೂಷನ್ ಆಫ್ ದ ರೈಟ್ಸ್. The directive principles mentioned fair distribution of wealth and better living conditions for the all. Through his writing and speeches, he made the people conscious of the political, economic and the social problem of the untouchables and impressed the need of paying special attention to the conditions of the untouchables also. Ambedkar idea is evident from the fact that the new constitution not only assured equality to all the citizens but also took definite steps to abolish untouchability, and also it made the factors in any form an offense published punishable under the law. ಸೊ ಸಂವಿಧಾನದ ಮುಖಾಂತರ ಅಥವಾ ಸಂವಿಧಾನಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ. ಅಂಬೇಡ್ಕರ್ ವಾಸ್ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಆನ್ August 29, 1947. He believed that the gap between different classes was important to equalize, otherwise it will be very difficult to maintain the unity of the country. ಆಮೇಲೆ he emphasized the religious, gender and the caste equalityನ ಎಂಫಸೈಸ್ ಮಾಡ್ತಾರೆ. He also introduced the reservation system to create a social balance among the classes. ಅಂಬೇಡ್ಕರ್ ಆ್ಯಂಡ್ ದ ಡ್ರಾಫ್ಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಗೆ ಏನು ಕೊಡುಗೆಗಳನ್ನು ಅವರು ಈ ಸಂವಿಧಾನ ಕರಡು ರಚನಾ ಸಮಿತಿಗೆ ಕೊಟ್ಟಿದ್ದಾರೆ ಅಂತ ನೋಡೋಣ. 7 ಮೆಂಬರ್ಸ್ ಇರ್ತಾರೆ ಇವ್ರ ಜೊತೆಯಲ್ಲಿ ಟು ಪ್ರಿಪೇರ್ ದ ಡ್ರಾಫ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. It is said Pandit Nehru and Sardar Vallabhbhai Patel thought of inviting and consulting Sir Gaur Jennings as internationally known constitutional expert of those times. ಆವಾಗ ಆ ರೀತಿ ಅಂದ್ಕೊಂಡಿರ್ತಾರೆ. When approached for advice in the matter of Gandhiji is reported to have told them why they should be looking for foreign experts when they had the right within India an outstanding legal and constitutional expert in Dr. Ambedkar. ಸೊ ಅವರು ಆ ರೀತಿ ಅಪ್ರೋಚನ್ನು ಮಾಡಿದಾಗ ನಮಗೆ ಒಂದು ಗೊತ್ತಾಗತಕ್ಕಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಗಾಂಧೀಜಿ ಆಸ್ ಅಡ್ವೈಸ್, ಯಾಕೆ ನೀವು ಹೋಗಿ ಫಾರಿನವ್ರನ್ನ ಅಪ್ರೋಚ್ ಮಾಡ್ತೀರಾ, ನಮ್ಮಲ್ಲೇನೇ ಸಹನೂ ಬಹಳ ಜನ ಇಲ್ಲಿ ಇದ್ದಾರೆ ಎಕ್ಸ್ಪರ್ಟ್ಸು, ಅಂಬೇಡ್ಕರ್ ಅವ್ರನ್ನ ತೆಗೆದುಕೊಳ್ಳಿ ಅನ್ನತಕ್ಕಂಥ ಸಲಹೆಯನ್ನು ಅವರು ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ದ ಲಾ ಮಿನಿಸ್ಟರ್ ಡಾಕ್ಟರ್ ಅಂಬೇಡ್ಕರ್ was appointed the chairman of the drafting committee. The 7 members, including the chairman of the drafting committee, were as follows: Dr. B.R. Ambedkar, chairman ಆಗಿರ್ತಾರೆ, N. ಗೋಪಾಲಸ್ವಾಮಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, K.M. ಮುನ್ಷಿ, ಸಜೀವ್ ಮೋಲ್ಲಾ ಸೌದೌಲ್ಲಾ, N. ಮಾಧವರಾವ್ ಆ್ಯಂಡ್ D.P. ಖೈತಾನ್. 7 ಜನವನ್ನು ಸಹ ನಾವಿಲ್ಲಿ ಕಾಣ್ತೀವಿ. ಯಾವುದನ್ನು ಅವರು ಸೇರಿಸ್ತಾರೆ ಅಂತ ಹೇಳಿದ್ರೆ, ಕಾನ್ಸೆಪ್ಟ್ ಆಫ್ ದ ಫೆಡರಲಿಸಮ್. The federalism is the distribution of the powers. It is not the division of the powers between the center and also the state. The state was a federation normally but unitary in emergency ನಲ್ಲಿ ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಡೋದನ್ನು ನಾವಿಲ್ಲಿ ಕಾಣ್ತೀವಿ. Center was made strong here. More powers has been given to the center and made it strong. Equality of opportunity. ಅಧಿಕಾರದಲ್ಲಿ ಅವಕಾಶವನ್ನು ನಾವು ಅಂದರೆ ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಡಬೇಕು ಅನ್ನತಕ್ಕಂಥದ್ದನ್ನು ಸಹ ಇವರು ಇಲ್ಲಿ ಹಾಕ್ತಾ ಇದ್ದಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವಿಚ್ ಹ್ಯಾಸ್ ಬಿನ್ ಪ್ರಿಸ್ಕ್ರೈಬ್ಡ್ ಇನ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಅವರ್ ಜಸ್ಟಿಫಿಸಬಲ್ ಇನ್ ದ ಕೋರ್ಟ್ ಆಫ್ ಲಾ ಆಲ್ಸೋ. ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸನ್ನು ಕಾಣ್ತೀವಿ ಅಕಾರ್ಡಿಂಗ್ ಟು ಆರ್ಟಿಕಲ್ 32. ಇಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ದಟ್ ಈಸ್ ದ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ವಾಟ್ ವಿ ಕಮ್ ಅಕ್ರಾಸ್ ಹಿಯರ್.
ಹೆಬಿಯಸ್ ಕಾರ್ಪಸ್, ಸರ್ಟಿಯರಾರಿ, ಪ್ರಾಹಿಬಿಷನ್ ಆ್ಯಂಡ್ ಮ್ಯಾಂಡಮಸ್ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಅದರ ಮುಖಾಂತರ ನೀವು ನಿಮ್ಮ ಹಕ್ಕುಗಳನ್ನು ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ಈವನ್ ಇಟ್ ಇನ್ ಕೇಸ್ ಇಫ್ ದರ್ ಇಸ್ ಎನಿ ಕೈಂಡ್ ಆಫ್ ದಿ ವೈಲೇಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ವೆನೆವರ್ ದರ್ ಇಸ್ a threat to your liberty and the equality, definitely you can go for the constitutional remedies according to Article 32. DPSP, where the directions has been given to the states here. So the directions on the basis of the social and the economic basis, the states can definitely take up these DPSP directions so that it can implement and execute the same in the state administration. National integration. In the draft constitution, Dr. B.R. Ambedkar prescribed the single citizenship, a single judiciary and the uniformity in the fundamental laws. ಪ್ರಜೆಗಳಿಗೆ ಅದು ಪೌರತ್ವವನ್ನು, ಏಕ ಪೌರತ್ವವನ್ನು ಮತ್ತು ಏಕ ಅಂದರೆ ನ್ಯಾಯ ನಮ್ಮಲ್ಲಿರತಕ್ಕಂಥದ್ದು ಇಂಡಿಪೆಂಡೆಂಟ್ ಜುಡಿಷಿಯರಿ, ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಇಂಡಿಯನ್ ಸೊಸೈಟಿ ವಿಚ್ ವಾಸ್ ನಾಟ್ ಓನ್ಲಿ ಡಿವೈಡೆಡ್ ಇಂಟು ಕ್ಯಾಸ್ಟ್ ಆ್ಯಂಡ್ ದ ಕ್ಲಾಸ್ ಬಟ್ ಆಲ್ಸೋ ಇಂಟು regions, religions, languages, traditions and the culture. Therefore, a strong center was totally indispensable to maintain the territorial integrity and administrative discipline ಅಂತ ಹೇಳ್ತಾರೆ. Ambedkar sought to achieve their objectives through the Constitution of India by incorporating it in the following principles: making the Indian Constitution workable, flexible enough and strong enough to hold the country together both in peace and war time. ಸಂವಿಧಾನವನ್ನು ನೀವು ಹೇಗೆ ಇಟ್ಕೊಳ್ಬೇಕು, ರಚನೆ ಮಾಡಿರಬೇಕು ಅಂದರೆ ಎಂಥ ಸಂದರ್ಭದಲ್ಲೂ ಸಹ ನಾವು ಕಾರ್ಯವನ್ನು ಮಾಡಿಕೆ ಕಾರ್ಯಗತರಾಗಿ ಇಲ್ಲಿರಬೇಕಾಗತ್ತೆ. ಪ್ರೊವೈಡಿಂಗ್ ಸ್ಪೆಷಲ್ ಸೇಫ್ ಕಾಸ್ಟ್ ಟು ದ ಮೈನಾರಿಟೀಸ್ ಆ್ಯಂಡ್ ಸರ್ಟನ್ ಕ್ಲಾಸಸ್ who are socially and educationally backward, incorporating the principle of one man, one value and one man, one vote. ಇವರ ಕನ್ಕ್ಲೂಷನ್ಗೆ ನಾವು ನೋಡಿದ್ರೆ, ಈಸ್ ಕಾಂಟ್ರಿಬ್ಯೂಷನ್ಸ್ ಆರ್ ದ ರಿಚೆಸ್ಟ್ ಕಾಂಟ್ರಿಬ್ಯೂಷನ್ಸ್ ವಾಟ್ ಹಿ ಹ್ಯಾಸ್ ಮೇಡ್ ಟುವರ್ಡ್ಸ್ ದ democracy and also the constitution. As the chairman of the constitutional committee, he gave a sharp shape to our country of a complete sovereign democratic and republic based on adult franchise. Baba Saheb Ambedkar's name will be written in golden letters in the history of India as the creator of the social justice. He was not only the man of age but builder of the constitution, but also the creator of social justice and betterment of the downtrodden. So this is how the entire contributions which has been given by Dr. B.R. Ambedkar, it is totally uncomparable to any other contribution, especially towards building of the constitution or structure of the constitution, being a drafting chairman of the constitution, the whatever the concepts he has rendered in that, especially his contributions towards the equality, social justice and also towards the federal system, democracy, parliamentary democracy is totally there is no words. These are the richest contributions, that is what I feel. So here I am completing the Dr. B.R. Ambedkar's visions towards the political thought. So in the next things I will take up the Maulana Azad, which will be the last topic for you people. So here I am ending the Dr. B.R. Ambedkar's. Thank you.